ಸರ್ ಈಗಷ್ಟೇ ತೀರ್ಪು ಪ್ರಕಟವಾಗಿದೆ. ಶಿಕ್ಷೆಯನ್ನು ಪ್ರಕಟ ಮಾಡಿದೆ. ನೋಡಿ, ನನಗೆ ನ್ಯಾಯಾಲಯದಲ್ಲಿ ಗೌರವ ಇದೆ, ಆದರೆ ಒಂದು ದೊಡ್ಡ ಒಳಸಂಚು. ಇನ್ನೇನು ಬಿ ರಿಪೋರ್ಟು ಫೈಲ್ ಮಾಡೋಂಥ ಸಂದರ್ಭದಲ್ಲಿ CBIನವ್ರು ತಗೊಂಡ್ಕೊಂಡು ಒಂದು ದೊಡ್ಡ ಕಿರುಕುಳ ನೀಡಿ ಈ ಪ್ರಕಟ, ಯಾಕೆಂದ್ರೆ ಟ್ರಯಲ್ ಎಲ್ಲ ನೋಡಿದ್ದೆಲ್ಲ ನಾವು ನೋಡಿದ್ದೇವೆ. ಸೊ ಒಳಸಂಚಿನಲ್ಲಿ ಇವತ್ತು ವಿನಯ್ ಕುಲಕರ್ಣಿನ ತಿರುಗಿಸಿದ್ದಾರೆ. ಇನ್ನು ಬೇಕಾದಷ್ಟು ಅವಕಾಶ ಇದೆ. ನಾನು ಚರ್ಚೆ ಮಾಡಿದ್ದೇನೆ ಅವ್ರ ಜೊತೆ, ಕುಟುಂಬದಲ್ಲಿ ಕೇಳಿದ್ದೇನೆ. ಅವ್ರು ನಂಬಿರೋಂಥ ದೇವ್ರ ಮೇಲೆ ಎಲ್ಲ ಕೂಡ ನನ್ನ ಹತ್ರ ಸತ್ಯ ಮಾಡಿದ್ದಾರೆ, ನಾನು ಅದು ತಪ್ಪು ಮಾಡಿಲ್ಲ ಅಂತ. ಇವತ್ತು ಕೂಡ ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಶಿಕ್ಷೆಗೆ ಗೌರವ ಕೊಡಬೇಕು, ಅದು ಬೇರೆ ವಿಚಾರ. ಆದರೆ ನನಗಂತೂ ಅವರು ತಪ್ಪು ಮಾಡಿಲ್ಲ. ಮೇಲ್ಮನೆಗೆ ಅವಕಾಶ ಇದೆ, ಇನ್ನು 30 ದಿನ ಅವಕಾಶ ಇದೆ, ಅವರು ಮಾಡ್ತಾರೆ. ನಾನು ಆ ಕುಟುಂಬದ ಜೊತೆ, ನಮ್ಮ ಪಕ್ಷದ ಶಾಸಕರ ಜೊತೆ ನಾನು ಮಾನಸಿಕವಾಗಿ ಎಲ್ಲ ಥರದ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತೇವೆ. ಸೊ ಅದರಿಂದ ಯಾರು ಕಾರ್ಯಕರ್ತರಿಗೆ ನಾನು ಕೇಳ್ಕೊಳ್ಳೋದು, ಯಾರು ಧೈರ್ಯ ಕಳ್ಕೊಳ್ಳೋದು ಬೇಡ. ನ್ಯಾಯಾಲಯಕ್ಕೆ ಯಾವ್ದಾದ್ರು ನ್ಯಾಯಕ್ಕೆ ಸತ್ಯ ಸಿಗ್ತದೆ. ನನಗೇನಾಯಿತು, ನಾನು ಬೇಕಾದಷ್ಟು ತೊಂದರೆ ನನಗೂ ಸಂಚಿನ ಮೇಲೆ ಅನುಭವಿಸಿದೆ. ಕೊನೆಗೆ ಸುಪ್ರೀಂ ಕೋರ್ಟಲ್ಲಿ ನನಗೆ ನ್ಯಾಯ ಸಿಕ್ಕಿತು ED ಕೇಸ್ನಲ್ಲಿ. ಹಂಗೆ ಮೇಲ್ಮನೆ ಕೋರ್ಟ್ಗಳಿದೆ, ಮೇಲ್ಮನೆ ಕೋರ್ಟಲ್ಲಿ ನ್ಯಾಯ ಸಿಗ್ತದೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಸರ್ ಈಗ